ಇರಾನ್ ಇಸ್ರೇಲ್ ವಾರ್ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಕನ್ನಡದ ಸಾಫ್ಟ್ವೇರ್ ಉದ್ಯೋಗಿ ಸಿಲುಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ನಿವಾಸಿ ಗಿರೀಶ್ ಕೆರೂರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ಬೆಂಗಳೂರಿನಿಂದ ದುಬೈ ಮಾರ್ಗವಾಗಿ ಪ್ಯಾರಿಸ್ಗೆ ಹೊರಟಿದ್ದ ವೇಳೆಯಲ್ಲಿ ಫ್ಲೈಟ್ ಕ್ಯಾನ್ಸಲ್ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಲುಕಿದ್ದಾರೆ. ಈ ಕುರಿತು ದುಬೈನ ಅಬುಧಾಬಿಯಿಂದ ಸೆಲ್ಫಿ ವಿಡಿಯೋ ಮೂಲಕ ಮಾಹಿತಿ ನೀಡಿರುವಂತಹ ಗಿರೀಶ್, ವಿಮಾನ ಕ್ಯಾನ್ಸಲ್ ಆಗಿದ್ದು ಸದ್ಯಕ್ಕೆ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದೇನೆ. ರಿಟರ್ನ್ ಬರೋದು ಇಟ್ ಈಸ್ ನಾಟ್ ವೆರಿ ಕ್ಲಿಯರ್. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆದಷ್ಟು ವಾಪಸ್ ಇಂಡಿಯಾಗೆ ಬರೋದಕ್ಕೆ ಫ್ಲೈಟ್ ಸಿಕ್ಕರೆ ನಾವು ಬರೋಣ ಅಂತ ಯೋಚನೆ ಮಾಡಿದ್ದೀವಿ ಅಂತ ತಿಳಿಸಿದ್ರು. ನಮಸ್ತೆ, ನನ್ನ ಹೆಸರು ಗಿರೀಶ್ ಕೆರೂರ್ ಅಂತ. ನಾನು 28th ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಪ್ಯಾರಿಸ್ಗೆ ಹೋಗ್ಬೇಕಂತ ಬೆಂಗಳೂರಲ್ಲಿ ಫ್ಲೈಟ್ ಹತ್ತಿದ್ದು. ಆನ್ ದ ವೇ ಅಬುಧಾಬಿನಲ್ಲಿ ಒಂದು ಲೇಓವರ್ ಇತ್ತು 4-5 hours. ಸೊ ಮಾರ್ನಿಂಗ್ 7:30 ಟೈಮ್ಸ್ ಬಂದು ಆಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮ್ಮ ನೆಕ್ಸ್ಟ್ ಫ್ಲೈಟು ಅಬುಧಾಬಿಯಿಂದ ಪ್ಯಾರಿಸ್ಗೆ ಅರೌಂಡ್ 2:30 ಇತ್ತು. ಸೊ 2 o'clock ನಾವೆಲ್ಲ ಫ್ಲೈಟ್ ಬೋರ್ಡ್ ಮಾಡಬೇಕು ಅಂತ ಹೋಗಬೇಕಾದ್ರೆ ಫ್ಲೈಟ್ ಅಟೆಂಡೆನ್ಸ್ ಇಲ್ಲ, ನಮ್ಮ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇಲ್ಲ, ಎಲ್ಲ ಬ್ಲಾಕ್ ಆಗಿದೆ. ಸೊ ಮೋಸ್ಟ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗ್ಬೋದು, ವೆಯ್ಟ್ ಮಾಡಿ ಅಂತ ವಾಪಸ್ ಕಳಿಸಿದ್ರು. ಅದಾದಮೇಲೆ 3:30, 4, 5, 6 ಗಂಟೆ ಆದರೂ ಏನೂ ಅಪ್ಡೇಟ್ ಆಗಲಿಲ್ಲ. ಕೊನೆಗೆ ಇಲ್ಲ, ಎಲ್ಲ ಫ್ಲೈಟ್ಸು ಅಬುಧಾಬಿಯಿಂದ ಕ್ಯಾನ್ಸಲ್ ಆಗಿದ್ದಾವೆ ಅಂಥೇಳಿ ಒಂದು ಸ್ವಲ್ಪ ನಾವು ಹೋಟೆಲು ಅದು ಏನಾದರೂ ಅರೇಂಜ್ ಮಾಡ್ತೀವಿ, ವೇಟ್ ಮಾಡಿ ಅಂತ ಹೇಳಿದರು. ಸರಿ ಅಂತ 1 ಅವರಲ್ಲೇ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದ್ವಿ. ನೆಕ್ಸ್ಟು ನಮ್ಮ ಬ್ಯಾಗೇಜ್ ಎಲ್ಲ ತೊಗೊಂಡು ಕೊನೆಗೆ ಹೋಟೆಲ್ ಅರೇಂಜ್ ಮಾಡಿದರು ಎತಿಹಾದ್ ಏರ್ವೇಸ್ನವರು. ಸದ್ಯಕ್ಕೆ ಅಬುಧಾಬಿಯಿಂದ ಸ್ವಲ್ಪ ದೂರ ಒಂದು ಯಾವುದೋ ಹೋಟೆಲ್ ಅರೇಂಜ್ ಮಾಡಿದ್ದಾರೆ, ಅಲ್ಲಿದ್ದೀವಿ. ಸದ್ಯಕ್ಕಂತೂ ಇದು ಸೇಫ್ ಇದೆ ಪ್ಲೇಸು, ತೊಂದರೆ ಏನಿಲ್ಲ. ಬಟ್ ರಿಟರ್ನ್ ಬರೋದು ಇಟ್ ಈಸ್ ನಾಟ್ ವೆರಿ ಕ್ಲಿಯರ್. ಏನಾಗ್ತೋ, ಯಾವಾಗ ಫ್ಲೈಟ್ ಆಪ್ರೇಷನಲ್ಲಿರ್ತಾವೋ ಗೊತ್ತಿಲ್ಲ. ಸೊ ಆದಷ್ಟು ಏನಾದರೂ ಅಟ್ಲೀಸ್ಟ್ ವಾಪಸ್ ಇಂಡಿಯಾಕ್ಕಾದರೂ ಬರೋಕ್ಕೆ ಏನಾದರೂ ಫ್ಲೈಟ್ ಸಿಕ್ಕರೂ ನಾವು ಬರೋಣ ಅಂತ ಪ್ಯಾರಿಸ್ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡು ಅಟ್ಲೀಸ್ಟ್ ಇಂಡಿಯಾಕ್ಕಾದರೂ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.